ಚಾನಲ್ ಜಮುನಾ ಡೈಲಿ ಬ್ಲಾಗ್ಸ್. ಇದು ನನ್ನ ಫಸ್ಟ್ ವಿಡಿಯೋ. ನನ್ನ ಹೆಸರು ಜಮುನಾ. ಇಷ್ಟು ದಿನ ನಾನು ರೀಲ್ಸ್ ಮತ್ತು ಶಾರ್ಟ್ಸ್ ಮಾಡ್ಕೊಂಡಿದ್ದೆ. ಈಗ ಡೈಲಿ ಬ್ಲಾಗ್ಸ್ ಅಂದರೆ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೋತಿದ್ದೀನಿ. ಇವತ್ತೇನಪ್ಪ ಅಂತಂದರೆ ಫಸ್ಟ್ ಅಮ್ಮನವರ ಶಕ್ತಿಪೀಠದಿಂದಲೇ ದೇವರಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಈಗ ಅಮ್ಮನವರ ಶಕ್ತಿಪೀಠ ನಿಮಗೆಲ್ಲ ಗೊತ್ತಿರೋದಂಗೆ ತುಂಬ ಫೇಮಸ್ ಆಗಿರೋ ಟೆಂಪಲ್ಲು. ಅದು ಕಾಟೇರಮ್ಮ ಟೆಂಪಲ್ಲು. ಅಲ್ಲಿಗೆ ಹೊರಡ್ತಿದ್ದೀವಿ. ನಾನು ಏನಕ್ಕೆ ಪಾಪು ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ, ನಾನು ಆಲ್ರೆಡಿ 2 ಕ್ಲಿಪ್ ಮಾಡಿದ್ದೆ ಪಾಪು ಇಲ್ದೇ. ಅವಳು ನಾನು ಮಾಡಬೇಕಾದ್ರೇ ಅಂತ ಎದ್ಬಿಟ್ಲು. ಸರಿ ಅಂತ ಹೇಳ್ಬಿಟ್ಟು ಅವಳನ್ನ ಎತ್ಕೊಂಡೆ ನಾನು ವೀಡಿಯೋ ಕಂಟಿನ್ಯೂ ಮಾಡಿ ಮತ್ತು ಅವಳಿಗೆ ಸಮಾಧಾನ ಮಾಡಿ ಅಲ್ಲೇ ಬಿಟ್ಟು ನಾನು ಹೊರಟೆ. ಇನ್ನು ಹೊರಗಡೆ ಮಳೆ ಬೇರೆ ಬರ್ತಿತ್ತು. ಅದಕ್ಕೆ ಅವಳನ್ನ ಬೆಳಗ್ಗೆನೇ ನಾನು ಎತ್ಕೊಂಡು ಹೋಗೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಬಿಟ್ಟು ನಾನು ಅವ್ರಿಗೆ ಹೇಳಿ ಮತ್ತು ನಾನು ಹೊರಟು ಇನ್ನು ಹೋಗ್ತಾಯಿದ್ದೀನಿ. ಇದು ನಮ್ಮ ಮನೆ ನೋಡಿ, ನಮ್ಮ ಬಿಲ್ಡಿಂಗ್ ಇದೆ ನೋಡಿ. ಅಂತ ಹೇಳ್ಬಿಟ್ಟು ಸ್ವಂತ ಬಿಲ್ಡಿಂಗ್ ಏನಲ್ಲ, ನಾವು ಇರೋದಲ್ಲಿ ರೆಂಟ್ಗೇನೆ. ಇದು ನಮ್ಮ ಲೇಔಟು ಎಂಟ್ರೆನ್ಸಲ್ಲೇ ದೇವರಿದೆ, ಅಮ್ಮನವರು ಗ್ರಾಮ ದೇವತೆ ಅಂತಾರೆ ಹೇಳ್ತಾರಲ್ವ, ಆ ದೇವತೆನೇ. ಸರಿ ಅಂತ ಹೇಳ್ಬಿಟ್ಟು ಬಸ್ ಸ್ಟಾಪ್ಗೆ ಬಂದ್ವಿ. ಹಳೆ ಚಂದಾಪುರ ಬಸ್ ಸ್ಟಾಪಿಗೆ ಬಂದ್ವಿ. ಅತ್ತಿಬೆಲೆ ಬಸ್ಗೆ ವೆಯ್ಟಿಂಗು. ಅತ್ತಿಬೆಲೆ ಬಸ್ ವೇಟ್ ಮಾಡಿದೆ. ಇದು ಆ್ಯಕ್ಚುಲಿ ನನಗೆ 5ನೇ ವಾರ ಅಂತ ಹೇಳ್ಬೋದು. 4 ವಾರ ಹೋಗಿ ಬಂದಿದ್ದೀನಿ. ಇದೇನು ನಾನು ಫಸ್ಟ್ ಟೈಮ್ ಏನು ಹೋಗ್ತಿಲ್ಲ. 4 ವಾರ ಹೋಗಿ ಬಂದು ನನಗೆ ಆಲ್ಮೋಸ್ಟ್ ಅದು ಆಗಿದೆ. ನಾವು ಏನು ಮನಸ್ಸಲ್ಲಿ ಭಕ್ತಿಯಿಂದ ಆ ಅಮ್ಮ ಮೇಲೆ ನಂಬಿಕೆ ಇಟ್ಟು ನಾವು ಏನು ಅಂದ್ಕೋತೀವೋ ಅದು ಖಂಡಿತ ಆಗುತ್ತೆ. ನಿಮಗೂ ಏನಾದರೂ ಆ ಥರ ಅಂದ್ಕೊಂಡಿದ್ರೆ ಖಂಡಿತವಾಗಿ ಹೋಗಿ ಬರ್ಬೋದು. ಬಟ್ ಅಮ್ಮನವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟು ಹೋಗಬೇಕು. ಯಾರೋ ಹೇಳಿದರು ಅಂತ ಹೇಳ್ಬಿಟ್ಟು ಹೋಗೋದಲ್ಲ. ದೇವ್ರ ಮೇಲೆ ನಂಬಿಕೆ ಇಟ್ಟು ಹೋಗಿ ಬಂದರೆ ಖಂಡಿತವಾಗಿ ನೀವು ಅಂದ್ಕೊಂಡಿದ್ದು ಆಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಮಳೆ ಬೇರೆ ಬರ್ತಿತ್ತು, ನನಗೆ ಚಳಿ ಬೇರೆ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಮತ್ತೆ ಹೊಸಕೋಟೆ ಬಸ್ ಹತ್ಕೊಂಡ್ವಿ. ಹೊಸಕೋಟೆ ಬಸ್ ಹತ್ಕೊಂಡು ಇನ್ನು ಹೊರಟ್ವಿ. ಆ್ಯಕ್ಚುಲಿ ನಾನು 6:30ಗೆ ಹೊಸಕೋಟೆ ಬಸ್ ಹತ್ತಿದ್ದಕ್ಕೆ ಅತ್ತಿಬೆಲೆಯಲ್ಲಿ ನೆಕ್ಸ್ಟು 8:45 ಆ ಥರ ನಾವು ಹೊಸಕೋಟೆಯಲ್ಲಿ ರೀಚ್ ಆದ್ವಿ. ಹೊಸಕೋಟೆಯಲ್ಲಿ ರೀಚ್ ಆಗಿದ ತಕ್ಷಣ ಮತ್ತೆ ಅಲ್ಲಿ ಆಟೋ ಸಿಗುತ್ತೆ. ಅದು ಆಟೋ ದೇವಸ್ಥಾನ ಅಂತ ಇರ್ತಾರೆ. ಲೆಫ್ಟ್ ಸೈಡಲ್ಲೇ ಆಟೋ ಸ್ಟ್ಯಾಂಡ್ ಇರುತ್ತೆ. ಅಲ್ಲಿ ದೇವಸ್ಥಾನ ಅಂತ ಹೇಳ್ತಾ ಇರ್ತಾರೆ. ಮತ್ತು ಅವ್ರ ಹತ್ರ ಹೋಗ್ಬಿಟ್ಟು ಆಟೋ ನೋಡಿ ಇನ್ನು ಆಟೋನೂ ಹತ್ಕೊಂಡ್ವಿ. ಒಬ್ಬರಿಗೆ 50 ರೂಪೀಸ್ ಆಗುತ್ತೆ ಆಟೋಗೆ. ಸರಿ ಅಂತ ಹೇಳ್ಬಿಟ್ಟು ಆಟೋ ಹತ್ಕೊಂಡು ನಾವು ಹೊರಟ್ವಿ. ಅಲ್ಲಿಂದ 6 ಕಿಲೋಮೀಟರ್ ಅಷ್ಟೇ ಅನಿಸುತ್ತೆ. ತುಂಬ ಜನ ಬರ್ತಾರೆ ಅಲ್ಲಿಗೆ. ಅಮ್ಮನವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ತುಂಬ ಜನ ಬರ್ತಾರೆ. ಆ್ಯಕ್ಚುಲಿ ಏನು ಹೇಳ್ಬೇಕಂತಂದರೆ, ಇವತ್ತು ನಾವು ಹೋಗಿದ್ದೀವಲ್ವ, ಇವತ್ತೇ ತುಂಬ ಜನ ಪರವಾಗಿಲ್ಲ ಕಡಿಮೆ ಜನ ಇದ್ದರು. ಇನ್ನು ಅಮಾವಾಸ್ಯೆ ಆ ದಿನ ಆದರೆ ಇನ್ನು ಕಾಲಿಡೋದಕ್ಕೆ ಆಗಲ್ಲ, ಅಷ್ಟೊಂದು ರಶ್ ಇರುತ್ತೆ. ಇನ್ನೊಂದು ಮಳೆ ಬೇರೆ ಬರ್ತಿತ್ತಲ್ವ, ಬೆಳಗ್ಗೆನೇ ಯಾರೂ ಬಂದಿಲ್ಲ, ಅಷ್ಟೊಂದು ಬಂದಿಲ್ಲ. ಅಲ್ಲಿಗೂ ಪಾರ್ಕಿಂಗ್ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ, ಕಾರು, ಗಾಡಿ, ಬೈಕ್ಸ್ ತುಂಬ ಜನ ಬಂದಿರ್ತಾರೆ. ಅಲ್ಲಿಗೂ ಓಕೆ, ಇದು ಪರವಾಗಿಲ್ಲ ಅಂತಲೇ ಹೇಳ್ಬೋದು. ನಾರ್ಮಲ್ ಡೇಸಲ್ಲಿ ಓಕೆ. ಸಾಟರ್ಡೆ ಸಂಡೇ ಆದರೆ ಇನ್ನು ಜಾಸ್ತಿ ಇರ್ತಾರೆ. ಇನ್ನು ಶುಕ್ರವಾರ ಮಂಗಳವಾರ ಈ ಥರ ಅಂದರೆ ತುಂಬ ಜನನೇ ಇರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನಮಗೆ ಟಿಫನ್ ತಿನ್ಬೇಕು, ಹಸುವಾಗುತ್ತೆ ಅಲ್ವಾ, ಪ್ರದರ್ಶನ ಬೇರೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಟಿಫನ್ ತಿಂದ್ಕೊಂಡ್ವಿ. ಅಲ್ಲಿ ಒಂದು ಪ್ಲೇಟ್ ಬಂದು ರೈಸ್ ಬಾತು 50 ರೂಪೀಸು. ಚೆನ್ನಾಗಿತ್ತು. ಅವ್ರೇನು ಟೇಸ್ಟೇ ಮಾಡಿಲ್ಲ ಅಂತ ಹೇಳ್ತಿದ್ರು. ನಾವು ಟೇಸ್ಟ್ ಮಾಡಿಲ್ಲ, ಹೇಗಿದೆ ಅಂತ ನಮ್ಮನ್ನು ಕೇಳಿದ್ರು. ತುಂಬಾ ಚೆನ್ನಾಗಿತ್ತು ಅಂತ ಅಂದ್ವಿ. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ತಿಂಡಿ ತಿಂದ್ಕೊಂಡು ಮತ್ತೆ ಸ್ಟಾರ್ಟ್ ಆದ್ವಿ. ಸ್ಟಾರ್ಟ್ ಆಗಿ ನೋಡಿ, ಅಮ್ಮ ಶಕ್ತಿಪೀಠ ಇಲ್ಲೇ ಚಪ್ಪಲಿ ಬಿಡೋ ಜಾಗ ಇಲ್ಲಿದೆ. ಇಲ್ಲಿ ನಾವು ಚಪ್ಪಲಿ ಬಿಟ್ಬಿಟ್ಟು ಇನ್ನು ಒಳಗಡೆ ಹೋಗಿ ಒಳಗಡೆ ಸ್ಟಾರ್ಟ್ ಆದ್ವಿ. ಒಳಗಡೆ ಹೋಗಿದ ತಕ್ಷಣ ಅಲ್ಲಿ ಫಸ್ಟು ಬರೋದೇ ವಿನಾಯಕ ಟೆಂಪಲ್ ಅಲ್ವಾ. ವಿನಾಯಕನ ಹತ್ರ ಹೋಗಿ ಇನ್ನು ಕಾಲೆಲ್ಲ ತೊಳ್ಕೊಂಡು, ಅಲ್ಲಿ ಗರಿಕೆ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಇನ್ನು ಅಲ್ಲಿಂದ ಹೊರಟ್ವಿ. ವಿನಾಯಕನಿಗೆ ನಮಸ್ಕಾರ ಮಾಡ್ಕೊಂಡ್ವಿ. ಏನೋ ಅಂತಾರಲ್ವ, ಫಸ್ಟ್ ಪೂಜೆನೇ ವಿನಾಯಕನಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಗಣೇಶಗೆ, ಅದೇ ಥರನೇ
ಫಸ್ಟ್ ಗಣೇಶಕ್ಕೆ ಕೈ ಮುಗಿದು ಇನ್ನು ಅಲ್ಲಿಂದ ಹೊರಟ್ವಿ. ಇಲ್ಲಿ ನೋಡಿ ಏನು ಗೊತ್ತಾ, ಇಲ್ಲಿ ಎಲ್ಲ ಫಸ್ಟು ಡೈರೆಕ್ಟಾಗಿ ಬಿಟ್ಬಿಟ್ಟಿದ್ರು. ಈಗ ಎಲ್ಲ ಕ್ಲೋಸ್ ಆಗಿ ಒಳಗಡೆಯಿಂದ ಅದು ಒಳಗಡೆ ಇದೆಯಲ್ಲ, ಒಳಗಡೆಯಿಂದ ಹೋಗಿ ಮತ್ತೆ ಹೊರ್ಗಡೆಗೆ ಬರೋದು. ಇದಿಟ್ಟಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಫಸ್ಟ್ ಡೈರೆಕ್ಟಾಗೇ ಹೋಗ್ತಿದ್ರು. ಮತ್ತು ಸ್ಟಾರ್ಟಿಂಗಿಂದನೂ ಕ್ಯೂ ಇರ್ತಿತ್ತು. ಇವತ್ತು ಅಷ್ಟೊಂದು ಜನ ಇಲ್ಲ. ನಾವು ಪರವಾಗಿಲ್ಲ 2 ಅವರ್ಸ್ಗೆ 1.5 ಅವರ್ಗೆಲ್ಲ ಕಾಯಿ ತಗೊಂಡು ನಾವು ಹೊರ್ಗಡೆ ಬಂದ್ವಿ. ಈಗ ಸ್ಟಾರ್ಟ್ ಆಗ್ತೀವಿ ನಾವಿನ್ನು ಕಾಯಿ ತಗೊಳ್ಳೋದಕ್ಕೆ. ಆಗ 8:50 ಇಲ್ಲ 8:50 9 o'clock ಆಗ್ತಿತ್ತು ನಾವು ಸ್ಟಾರ್ಟ್ ಆಗಬೇಕಾದ್ರೆ ಕ್ಯೂ ಅಲ್ಲಿ ಕಾಯಿ ತಗೊಳ್ಳೋದಕ್ಕೆ. ಹರಕೆ ಇತ್ತಲ್ವ ನಂದು, 9 ವಾರ ಹರಕೆ ಇತ್ತು. 4 ವಾರ ಮುಗಿಸಿದ್ದೆ, ಇನ್ನು ಇದು 5ನೇ ವಾರ ಅಂತ ಹೇಳ್ಬಿಟ್ಟು ಕಾಯಿ ತಗೊಳ್ಳೋದಕ್ಕೆ ನಾನು ಕ್ಯೂ ಅಲ್ಲಿ ಬಂದೆ. ಕ್ಯೂ ಅಲ್ಲಿ ಬರಬೇಕಾದ್ರೆ ಇನ್ನೊಂದು ಹೋಮ ಮಾಡಿಸ್ತಿದ್ರು. ಅದೇ ಮೆಣಸಿನ್ಕಾಯಿ ಹೋಮ ಅಂತಾರೆ ಅಲ್ವಾ, ಅದು ಮಾಡಿಸ್ತಿದ್ರು. ಮೆಣಸಿನ್ಕಾಯಿ ಹಾಕಿದ್ರು, ಬಟ್ ನಾವು ಅಲ್ಲೇ ಇದ್ವಿ. ನಮಗೆ ಆ ಥರನೂ ಉರಿ ಅನ್ನೋದು ಬಂದಿಲ್ಲ, ಕಣ್ಣುರಿ. ನಮಗೆ ಅದು ಮೆಣಸಿನ್ಕಾಯಿ ಹಾಕಿರೋ ಥರನೇ ಇಲ್ಲ. ನಮ್ಮ ಕಣ್ಮುಂದೆ ನಾನೇ ನೋಡಿದ್ದೀನಿ. ನಾವು ನಮಸ್ಕಾರ ಮಾಡಿಕೊಂಡು, ಮತ್ತು ಇನ್ನೊಂದೇನು ಗೊತ್ತಾ, ಇಲ್ಲಿ ಏನೇನೋ ಅದು ಅವ್ರ ಹತ್ರ ಇರೋ ಹಳೆ ವಸ್ತುನ ಅಲ್ಲಿ ಕಟ್ತಾರೆ. ಅದು ಏನಕ್ಕೆ ಕಟ್ತಾರೆ ಅಂತಲೂ ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಯಾರ ಹತ್ರನಾದರೂ ಕೇಳಿ ತಿಳ್ಕೊಂಡು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಅದು ಏನಕ್ಕೆ ಕಟ್ತಾರೆ ಅಂತಲೂ ಗೊತ್ತಿಲ್ಲ. ಮತ್ತು ನಾನು 10:30 10:45 ಆಗಿತ್ತು ನನಗೂ ಕಾಯಿ ಸಿಗಬೇಕಾದ್ರೆ. ಕಾಯಿ ತಗೊಂಡು ಇನ್ನು ನಾನು ಹೊರಟೆ. ಕಾಯಿ ತಗೊಂಡು ದರ್ಶನ ಮಾಡಿಕೊಂಡು ದೇವ್ರಿಗೆ ದರ್ಶನ ಮಾಡ್ಕೊಂಡು ಕೈ ಮುಗ್ಕೊಂಡು ಇನ್ನೂ ಹೊರಟ್ವಿ. ಅದೇ ಹಿಂದೆ ಅಲ್ಲಿ ಕಾಯಿ ಅಂಟಿಸ್ತಾರಲ್ವ, ಅಲ್ಲಿಗೋದೆ. ಅಲ್ಲಿಗೋಗಿ ನಾನು ಕಾಯಿನ ಅಂಟಿಸಿದೆ. ನನ್ನ ಮನಸ್ಸಲ್ಲಿ ಇದ್ದಿದ್ದು ನಾನು ಬೇಡಿಕೊಂಡು, ಅದು ಆಗುತ್ತಾ ಇಲ್ವಾ ಹೇಳಮ್ಮ ಅಂತ ಹೇಳ್ಕೊಂಡು ನಾನು ಕಾಯಿನ ಅಂಟಿಸೋದಕ್ಕೆ ಹಿಡ್ಕೋತು. ಅದು ನಮ್ಮ ನಂಬಿಕೆ. ಅದು ಕೆಲವೊಬ್ಬರು ನಂಬಲ್ಲ, ಬಟ್ ಅದು ನಂಬಿಕೆನೇ ಅಂತ ಹೇಳ್ತಾರೆ. ನಾನು ನಂಬಿದ್ದೆ. ಅದಕ್ಕೆ ನನಗೆ ಖುಷಿ ಆಯಿತು ಅಂದ್ಕೊಂಡಿದ್ದ ತಕ್ಷಣ, ಆಗುತ್ತೆ ಅಂತ ಅಂದಿದ್ದ ತಕ್ಷಣ ನನಗೆ ಆಲ್ಮೋಸ್ಟ್. ಸ್ವಾಮಿಗಳೇ, ದೃಷ್ಟಿ ಏನಕ್ಕೆ ತೆಗಿತಾರೆ? ಅಮ್ಮ, ಇದು ನರದೃಷ್ಟಿ, ಕಲದೃಷ್ಟಿ, ಜನದೃಷ್ಟಿ, ಕಾಲು ಕೈ ನೋವು, ಹೊಟ್ಟೆ ನೋವು, ಮೈ ನೋವು, ಬೇಕಂತ ದೃಷ್ಟಿ ತೆಗಿತಾರೆ. ತಗೊಳ್ಳುವಾಗ ಹೇಳ್ಬಿಟ್ಟು ತಗೋಬೇಕು. ಏನಮ್ಮ, ನೀವೇನು ಹೇಳೋದಿಲ್ಲ. ನಾವು ಮಂತ್ರ ಹಾಕಿದ್ರೆ ನಮ್ಮ ಗುರುಗಳು ಹೇಳೋದು, ಮಂತ್ರ ಹಾಕಿದ್ರೆ ನಾವು ದೃಷ್ಟಿ ತೆಗಿತಾರೆ. ಬೀಗ ನಿಮ್ಮ ಶತ್ರು ನಿವಾರಣೆ ಸಲುವಾಗಿ ಬೀಗ ಹಾಕ್ತಾರಮ್ಮ. ಅಕ್ಕಪಕ್ಕ ಮನೆಯವ್ರು ಇರ್ತಾರೆ, ಕೆಲಸ ಮೇಲೆ ಇರ್ತಾರೆ, ಫ್ರೆಂಡ್ಗಳು ಇರ್ತಾರೆ, ಆಮೇಲೆ ಅಂಗಡಿಗಳು ಇರ್ತಾರೆ, ಅವ್ರಿಗೆ ಶತ್ರು ಇರ್ತಾರೆ. ಅವ್ರ ಶತ್ರುಗೆ ಬಾಯಿ ಬಂದ್ ಮಾಡಬೇಕು, ಇಲ್ಲ ಪೇಪರ್ ಮೇಲೆ ಬರ್ದಿಸಿ ಎಳ್ದಿಸಿ ಬೀಗ ಹಾಕ್ತಾರೆ. ಅಲ್ಲಿ ದೃಷ್ಟಿ ತೆಗೆದ ಕಾಯಿ ನಿಂಬೆಹಣ್ಣು ಈ ಥರ ತುಳಿತಾರೆ. ನರದೃಷ್ಟಿ ಮತ್ತು ಇದು ಮಾಟ ಮಂತ್ರ ಈ ಥರ ಮಾಡಿಸಿರ್ತಾರೆ ಅಂತ ಹೇಳಿದ್ರು. ಅವರು ಆ ಥರ ಹೇಳಿದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ದೃಷ್ಟಿ ತೆಗೆಸ್ಕೊಂಡೆ. ದೃಷ್ಟಿ ತೆಗೆಸ್ಮೇಲೆ ಆ ನಿಂಬೆಹಣ್ಣು ಎಸ್ಬಿಡ್ತಾರೆ. ಆ ನಿಂಬೆಹಣ್ಣು ನಾವು ತುಳ್ಕೊಂಡು ಬಂದುಬಿಡ್ತೀವಿ. ಬಂದಮೇಲೆ ಇದೆಲ್ಲ ಮುಗಿದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ಇದು ಕಾಯಿ ಹಿಡ್ಕೊಂಡು ನಾನು 21 ಪ್ರದರ್ಶನ ಮಾಡಿದೆ. ಇನ್ನೊಂದೇನು ಗೊತ್ತಾ, ಆಲದ ಮರಕ್ಕೆ ನಾವು ಅಲ್ಲಿ 9 ದೇವರುಗಳು ಮತ್ತು ಮುನೇಶ್ವರ ಸ್ವಾಮಿ ಮತ್ತು ಕಾಟೇರಮ್ಮ ಇಬ್ಬರು ಇರ್ತಾರೆ, ಮತ್ತು 9 ದೇವತೆಗಳು ಇರ್ತಾವಲ್ವ, ಅಷ್ಟಕ್ಕೂ ನಾವು ಪ್ರದರ್ಶನ ಮಾಡಬೇಕು. ಒಬ್ಬೊಬ್ಬರು ಬಂದು ಆಲದ ಮರ ಬೇರಕ್ಕೆ ಪ್ರದರ್ಶನ ಮಾಡ್ತಾರೆ. ಆ ಥರ ಪ್ರದರ್ಶನ ಮಾಡೋದ್ರಿಂದ ನಾವು ಅಂದ್ಕೊಂಡಿದ್ದು ಏನೂ ಆಗಲ್ವಂತೆ. ತುಂಬ ಜನ ನಾನಲ್ಲಿ ಕಾಯಿ ಕಟ್ಟಬೇಕಾದ್ರೆ ಅಲ್ಲಿ ಬೇರಕ್ಕೆ ಅವ್ರು ಮಾಡ್ತಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಥರ ನಾವು ಮಾಡಬಾರ್ದಂತೆ. ನಾವು ನಮ್ಮ ಕೈಯಲ್ಲಾದಷ್ಟು ಪ್ರದರ್ಶನ 108 ಕೊಟ್ಟಿರ್ತಾರೆ. 108 ಮಾಡಬೇಕಂತ ಏನಿಲ್ಲ. ನಮ್ಮ ಕೈಯಲ್ಲಾದಷ್ಟು 21, ನಾನು ಅಂದರೆ 21 ಮಾಡಿದೆ. ಒಬ್ಬೊಬ್ಬರು 9 ಮಾಡ್ತಾರೆ, ಕೆಲವೊಬ್ಬರು 21 ಮಾಡ್ತಾರೆ. ಇನ್ನು ಕೆಲವೊಬ್ಬರು ಆದವರು ಮತ್ತು 108 ಮಾಡೋರು ಇರ್ತಾರೆ. ಬಟ್ ತುಂಬ ಕಷ್ಟ ಇರೋರು 108 ಮಾಡ್ತಾರೆ. ನನಗೂ ಕಷ್ಟ ಇದೆ. ನನ್ನ ಕೈಯಲ್ಲಿ 108 ಮಾಡೋಕ್ಕಾಗಲಿಲ್ಲ. ಏನಕ್ಕಂದರೆ ಆಲ್ಮೋಸ್ಟ್ ಅಲ್ಲೇ ಲೇಟ್ ಆಗಿಬಿಟ್ಟಿತ್ತು. ಪಾಪು ಬೇರೆ ಮನೇಲಿ ಇರುತ್ತೆ ಅಲ್ವಾ, ಅವಳು ಅಳ್ತಾಳೆ ಅಂತ ಹೇಳ್ಬಿಟ್ಟು ನಾನು 21 ಪ್ರದರ್ಶನ ಮಾಡಿಬಿಟ್ಟು ಇನ್ನು ಕಾಯಿ ಕಟ್ಟಿಬಿಟ್ಟು ಅಲ್ಲಿಂದ ನಾನು ಹೊರಟೆ. ನೀವು ಹೋದರೆ ನಿಮ್ಮ ಕೈಯಲ್ಲಾದಷ್ಟು ಎಲ್ಲ ದೇವ್ರಿಗೂ ಎಲ್ಲ ದೊಡ್ಡ ಆಲದ ಮರಕ್ಕೇ ಪ್ರದರ್ಶನ ಹಾಕಿ. ಬೇರುಗಳು ಖಂಡಿತ ಆಗಬೇಡಿ. ಬೇರುಗಳಿಗೆ ಹಾಕಿದ್ರೆ ಅದು ನಾವು ಅಂದ್ಕೊಂಡಿದ್ದು ಆಗಲ್ವಂತೆ.
ಇದೊಂದು ರಿಕ್ವೆಸ್ಟು. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.